ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಮನೇಲಿದ್ದೀರ ತಾನೇ? ಎಲ್ಲರೂ ಮನೇಲೇ ಇರಿ, ಸೇಫ್ ಆಗಿರಿ. ಗಾಯ್ಸ್, ಮನೇಲಿದ್ದಾಗ ಮನೇಲಿ ಏನು ಸಿಗುತ್ತೋ, ಏನು ತರಕಾರಿ ಇದೆಯೋ ಅಥವಾ ಏನು ರೇಷನ್ ಇದೆಯೋ ಅದರಲ್ಲೇ ನಮಗೆ ಒಳ್ಳೊಳ್ಳೆ ಅಡುಗೆನ ನಾವು ಮಾಡ್ಕೊಂಡು ತಿನ್ಬೋದು. ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮಾಡಿದ್ದೀವಿ. ಅಕ್ಕಿ ರೊಟ್ಟಿಗೆ ಬದನೆಕಾಯ್ದು ಸುಟ್ಟು ಬದನೆಕಾಯಿ ಕೈ ಗೊಜ್ಜು, ಕೆಂಪು ಚಟ್ನಿ, ಮಸಾಲ ಸಾರು ಇಷ್ಟು ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು ಗಾಯ್ಸ್. ತುಂಬ ಸಖತ್ತಾಗಿತ್ತು. ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬದನೆಕಾಯಿನ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಅದ್ರ ಔಟರ್ ಲೇಯರ್ ಇರುತ್ತಲ್ಲ ಸುಟ್ಟಿರೋದು, ಅದು ನಾವು ಯೂಸ್ ಮಾಡೋ ಹಾಗಿಲ್ಲ. ಅದು ಆಮೇಲೆ ಇಲ್ಲಿ ನೋಡಿ ಮಮ್ಮಿ ಬಿಡಿಸ್ತಾ ಇದ್ದಾರಲ್ಲ, ಇದು ತೊಟ್ಟು ಬದನೆಕಾಯಿ ಇರುತ್ತಲ್ಲ, ಕಡ್ಡಿ ಅಥವಾ ತೊಟ್ಟೆ ಏನಂತೀವಿ, ಅದನ್ನು ಬಿಡಿಸ್ಬಿಟ್ಟು ಬಿಸಾಕೋದು. ಇಲ್ಲಿ ಒಳಗಡೆ ಮಮ್ಮಿ ಸ್ವಲ್ಪ ಅದನ್ನು ನೋಡ್ತಾ ಇದ್ದಾರೆ, ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಡೆ ಇಲ್ಲಿ ಕುಟ್ನಿಯಲ್ಲಿ ಕೊಡ್ತಾ ಇದ್ದಾರಲ್ಲ, ಅದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಇದನ್ನು ಕುಟ್ಕೋತಾ ಇದ್ದಾರೆ. ತುಂಬ ಸಖತ್ತಾಗಿರುತ್ತೆ ಗಾಯ್ಸ್, ಒಂದ್ಸಲ ಮಾಡ್ಕೊಂಡು ತಿನ್ನಿ. ಇಲ್ಲಿ ನೋಡಿ ಮಮ್ಮಿ ಇದನ್ನು ಕಿವುಚ್ತಾ ಇದ್ದಾರೆ ಕೈಯಲ್ಲಿ, ಬದನೆಕಾಯಿ ಎಲ್ಲ ಕಿವುಚ್ತಾ ಇದ್ದಾರೆ. ಅದನ್ನು ಕೊಡ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ದಪ್ಪ ಸಿಗಬೇಕು ಬಾಯಿಗೆ, ಅದಕ್ಕೋಸ್ಕರ ಕಿವುಚ್ತಾ ಇದ್ದಾರೆ. ಈ ರೀತಿ ಕಿವುಚ್ ಮಾಡೋದಕ್ಕೇ ಇದಕ್ಕೆ ಕೈಗೊಜ್ಜು ಅಂತ ಹೇಳೋದು. ತುಂಬ ಸಖತ್ತಾಗಿರುತ್ತೆ ಗಾಯ್ಸ್. ನನಗೆ ಬದನೆಕಾಯಿ ಇಷ್ಟ ಆಗಲ್ಲ, ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಾನು ಬದನೆಕಾಯಿ ಯಾವುದೇ ಡಿಶ್ ಮಾಡಿದ್ರು ನಾನು ತಿನ್ನೋದಿಲ್ಲ. ಮಮ್ಮಿ ಇದನ್ನು ಒಂದು 2 ತುತ್ತು ತಿನ್ನಿಸಿದ್ರು, ತುಂಬ ಚೆನ್ನಾಗಿತ್ತು. ಆಮೇಲೆ ಇದಕ್ಕೆ ಟೊಮ್ಯಾಟೊ ಹಾಕೋ ಹಾಗಿಲ್ಲ ಹುಳಿಗೆ, ಇಲ್ಲಿ ಹುಣಸೆ ಹಣ್ಣು ಹಾಕ್ತಾ ಇದ್ದೀವಿ. ಟೊಮ್ಯಾಟೊ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಗಾಯ್ಸ್, ಹುಣಸೆ ಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಗ ಲಾಕ್ಡೌನ್ ಟೈಮಲ್ಲಿ ಓಕೆ ಇದನ್ನೆಲ್ಲ ಮಾಡ್ಕೊಂಡು ತಿನ್ನಿ, ಆದರೆ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಈಗ ಆಫೀಸ್ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಈಗ ವರ್ಕಿಂಗ್ ವಿಮೆನ್ಗೆ ಮನೆಗೆ ಬಂದ ತಕ್ಷಣ ಅಷ್ಟೊಂದು ಎನರ್ಜಿ ಇರಲ್ಲ ಅಡುಗೆ ಮಾಡೋಕ್ಕೆ, ಸಾರು ಅವೆಲ್ಲ ಮಾಡೋದಕ್ಕೆ. ಇದನ್ನು ಮಾಡಿಬಿಟ್ರೆ ತುಂಬ ಈಸಿ, ತುಂಬ ಬೇಗ ಆಗುತ್ತೆ. ಮಮ್ಮಿ ಉಪ್ಪು ಹಾಕ್ತಾ ಇದ್ದಾರೆ, ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ತುಂಬ ಬೇಗ ಆಗುತ್ತೆ. ಆಮೇಲೆ ತುಂಬ ಸಿಂಪಲ್. ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಆಮೇಲೆ ಮುದ್ದೆಗೂ ಸಖತ್ತಾಗಿರುತ್ತೆ ಗಾಯ್ಸ್. ಆಲ್ ಇನ್ ಒನ್. ಒಂದ್ಸಲ ಇದನ್ನು ಮಾಡಿಟ್ಬಿಟ್ರೆ ಯಾರಿಗೆ ರೊಟ್ಟಿ ಬೇಕೋ, ಯಾರಿಗೆ ಅನ್ನ ಬೇಕೋ, ಯಾರಿಗೆ ಮುದ್ದೆ ಬೇಕೋ ಅವರು ಇದು ಕಾಂಬಿನೇಷನ್ವಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಮಮ್ಮಿ ಕಿವುಚಿದ್ದಾಯಿತು, ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಬದನೆಕಾಯಿಯ ಈ ಕೈಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ರೊಟ್ಟಿಗೆ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ ನೀರು ಹಾಕ್ತಾಯಿದ್ದೀನಿ, ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಮಮ್ಮಿ ಹರಿವಾಣದಲ್ಲಿ ನಾವು ತಾಮಣ್ಣ ಅಂತ ಹೇಳ್ತೀವಿ, ಅದಕ್ಕೆ ಹೆಚ್ಚು ಕಡಿಮೆ ಒಂದು ಅರ್ಧ kg ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದಾರೆ. ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮಧ್ಯೆ ಗುಂಡಿ ಮಾಡ್ಕೊಂಡಿದ್ದೀವಲ್ಲ, ಈಗ ಬಿಸಿನೀರು ಹಾಕ್ತೀವಲ್ಲ, ಸೊ ಬಿಸಿನೀರು ಹಾಕಿದಾಗ ಕಲಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಇಲ್ಲಿ ಮಧ್ಯೆ ಈ ರೀತಿ ತಗ್ಗು ಅಥವಾ ಗುಂಡಿ ಈ ರೀತಿ ಮಾಡ್ಕೊಂಡಿರ್ತೀವಿ. ಬಿಸಿ ನೀರು ಕಾಯಕ್ಕಿಟ್ಟಿದ್ವಲ್ಲ ನೋಡಿ, ಈ ರೀತಿ ಕುದಿಬೇಕು, ಈ ರೀತಿ ಬಬಲ್ಸ್ ಬರಬೇಕು, ಅಲ್ಲಿವರೆಗೂ ಬಿಸಿ ನೀರು, ಕುದಿಯುವಂಥ ನೀರು ಬೇಕಾಗತ್ತೆ ನಮಗಿಲ್ಲಿ. ಈ ಜಿಗಿ ಬರಲಿ ಅಂತ. ಆಮೇಲೆ ರೊಟ್ಟಿ ಮಾಡುವಾಗ ಕೊಯ್ಕೊಂಡು ಹೋಗೋದು ಅಥವಾ ಹರ್ಕೊಂಡು ಹೋಗೋದು ಅಂತೀವಲ್ಲ, ಆ ಥರ ಆಗಬಾರ್ದು. ಅದು ತುಂಬ ಹುಷಾರು ಗಾಯ್ಸ್. ಕಲಿಸ್ಬೇಕಾದ್ರೆ ಬಿಸಿ ನೀರು ಹಾಕಿರ್ತೀವಿ, ಕೈ ಹಾಕಿಬಿಡಿ, ಏಕದಮ್ ತುಂಬ ಬಿಸಿ ಇರುತ್ತೆ. ಸೊ ಮಮ್ಮಿಗೆ ಅಷ್ಟೊಂದು ಬಿಸಿ ತಗಲಬಾರ್ದು ಅಂತ ಈ ನೀರನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ. ಅದು ಸ್ವಲ್ಪ ಉಗುರು ಬೆಚ್ಚಗಿರೋ ಅಷ್ಟು ಆಗಿತ್ತು. ಆವಾಗ ಅವ್ರ ಕೈಯಿಂದನೇ, ಅದು ಪಾತ್ರೆ ಸ್ವಲ್ಪ ಕೋಲ್ಡ್ ಇತ್ತಲ್ವ, ಅವ್ರ ಕೈಯಿಂದನೇ ತಗೊಂಡು ಹಾಕ್ಕೊಂಡು ಅವ್ರು ಕಲಿಸ್ಕೊತಾ ಇದ್ರು. ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕು. ನಮ್ಮ ಮನೇಲಿ ವಾರಕ್ಕೊಂದ್ಸಲದ ರೊಟ್ಟಿ ಇದ್ದೇ ಇರುತ್ತೆ. ಕೆಲವು ಸಲ ಅಕ್ಕಿ ರೊಟ್ಟಿ ಇರುತ್ತೆ, ಕೆಲವು ಸಲ ಜೋಳದ ರೊಟ್ಟಿ ಇರುತ್ತೆ, ಕೆಲವು ಸಲ ರಾಗಿ ರೊಟ್ಟಿ ಇರುತ್ತೆ. ನಿಮ್ಮ ಮನೇಲಿ ಯಾರ್ಯಾರು ರೆಗ್ಯುಲರಾಗಿ ರೊಟ್ಟಿ ಮಾಡ್ಕೊಂಡು ತಿಂತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಸ್ವಲ್ಪ ಹಿಟ್ಟನ್ನು ಮಮ್ಮಿ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದಾರೆ. ಇನ್ನು ಸ್ವಲ್ಪ ಹಿಟ್ಟನ್ನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ. ಇದು ಕಲಿಸ್ಕೊಂಡಿದ್ದಾದಮೇಲೆ ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಗಾಯ್ಸ್. ನಾವೆಷ್ಟು ಚೆನ್ನಾಗಿ ನಾದ್ಕೋತೀವೋ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಎಲ್ಲ ಮಾಡಿದ್ವಿ, ಬಿಸಿನೀರು ಹಾಕಿದ್ವಿ, ಎಲ್ಲ ಆಯಿತು, ರೊಟ್ಟಿ ಮಾಡೋಕ್ಕೆ ಹಾಗೆ ಸ್ಟಾರ್ಟ್ ಮಾಡಿದ್ವಿ, ನಾದ್ಕೊಳ್ಳಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ. ಆಮೇಲೆ
ಒಂಥರ ಹರ್ಕೊಂಡು ಹೋಗೋದು, ಸೈಡ್ಸ್ ಎಲ್ಲ ಬಿಟ್ಕೊಳ್ಳೋದು ಆ ಥರ ಎಲ್ಲ ಆಗಿಬಿಡುತ್ತೆ ಗೈಸ್. ಸೊ ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ರೊಟ್ಟಿ ಮಾಡುವಾಗ. ನೋಡಿ ಮಮ್ಮಿ ಇಲ್ಲಿ ಚೆನ್ನಾಗಿ ನಾದುತ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಾದಬೇಕು. ಎಷ್ಟು ಹೊತ್ತು ನೀವು ಟೈಮ್ ತೊಗೊತೀರೋ ಅಷ್ಟು ಹೊತ್ತು ನಾದಿದ್ರೆ ಒಳ್ಳೆಯದು. ನಾನು ಮಮ್ಮಿ ಫುಲ್ ತುಂಬ ಹೊತ್ತು ನಾದಿದ್ರು, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಮಾಡ್ತಾ ಅದನ್ನು ತೋರ್ಸೋಕ್ಕೆ ಹೋದರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಾದಬೇಕು, ತುಂಬ ಹೊತ್ತು ನಾದಬೇಕು. ಎಷ್ಟು ಹೊತ್ತು ನಾದ್ಕೋತಿರೋ ಅಷ್ಟು ಚೆನ್ನಾಗಿ ಜಿಗಿ ಬರುತ್ತೆ ಅಂತ ಹೇಳ್ತಾರೆ. ಹಿಟ್ಟು ಜಿಗಿ ಬರುತ್ತೆ, ಆವಾಗ ರೊಟ್ಟಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ರೊಟ್ಟಿ ಮಾಡೋವಾಗ ಒಂಥರ ಕಿರಿಕಿರಿ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ. ನೋಡಿ ಇಲ್ಲಿ ಮಮ್ಮಿ ಚೆನ್ನಾಗಿ ನಾದ್ಕೊಂಡಿದ್ದಾರೆ. ಇದನ್ನು ಸೈಡಿಗೆ ಇಟ್ಟಿದ್ದಾರೆ. ಇದು ಸಣ್ಣ ಸಣ್ಣ ಬಾಲ್ಸ್ನ ಮಾಡಬೇಕು. ಅದು ಇನ್ನೊಂದು ಸೈಡಿಗೆ ಇದೆಯಲ್ಲ, ಅದನ್ನು ಆಮೇಲೆ ನೀರು ಹಾಕ್ಕೊಂಡು ಮತ್ತೆ ನಾದ್ಕೋತಾರೆ. ಈಗ ಈ ಹಿಟ್ಟಿನ ಬಾಲ್ಸ್ ಮಾಡಿಕೊಂಡು ರೊಟ್ಟಿನ ಮಾಡ್ತಾ ಇದ್ದಾರೆ. ಕೆಳಗಡೆ ಹಿಟ್ಟೆಲ್ಲ ಹಾಕ್ಕೊಂಡು, ಒಣ ಹಿಟ್ಟು ಇರುತ್ತಲ್ಲ ಅಕ್ಕಿ ಹಿಟ್ಟು, ಆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ರೊಟ್ಟಿನ ಬಡಿತಾ ಇದ್ದಾರೆ. ಕೆಲವರು ರೊಟ್ಟಿನ ಈ ರೀತಿ ಬಡಿದ್ಬಿಟ್ಟು ಆಮೇಲೆ ಲಟ್ಟಿಣಿಗೆಯಲ್ಲಿ ಲಟ್ಟಿಸ್ತಾರೆ. ನಾನು ಅದನ್ನು ತೋರಿಸ್ತೀನಿ. ಈ ಥರ ಲಟ್ಟಿಣಿಗೆಯಲ್ಲಿ ಲಟ್ಟಿಸ್ತಾರೆ. ನನಗೆ ಅಕ್ಕಂಗೆ ಅಷ್ಟೊಂದು ಬಡಿಯೋಕ್ಕೆ ಬರಲ್ಲ ರೊಟ್ಟಿ. ಈ ಥರ ಲಟ್ಟಿಣಿಗೆ ಲಟ್ಟಿಸ್ತೀವಿ. ಮಮ್ಮಿ ಚೆನ್ನಾಗಿ ಬಡಿತಾರೆ, ತೆಳ್ಳಗೆ ಬಡಿತಾರೆ ಗೈಸ್. ಈ ರೀತಿ ತವ ಇರುತ್ತೆ, ನಮ್ಮ ಮನೇಲಿ ರೊಟ್ಟಿ ಮಾಡಿದರೆ ಇದೇ ರೀತಿ ತವ ನಾನ್ ಸ್ಟಿಕ್ ತವ ಯೂಸ್ ಮಾಡಲ್ಲ. ಆಮೇಲೆ ರೊಟ್ಟಿಗೆ ಹಚ್ಚೋದಕ್ಕೆ ಪಾತ್ರೆಯಲ್ಲಿ ನೀರು ಬಟ್ಟೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಲಟ್ಸೋದು ತೋರಿಸಿದ್ನಲ್ಲ, ಈಗ ಮಮ್ಮಿ ರೊಟ್ಟಿ ಬಡಿಯೋದನ್ನು ಕೂಡ ತೋರಿಸ್ತೀನಿ. ಕೆಲವರು ಈ ರೀತಿ ಬಡಿತಾರೆ, ತೆಳ್ಳಗೆ ಬಡಿತಾರೆ. ಮಮ್ಮಿ ತುಂಬ ತೆಳುವಾಗಿ ರೊಟ್ಟಿನ ಬಡಿತಾರೆ. ಕೆಲವರು ಲಟ್ಟಿಸ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಥರ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನನಗೆ ನಮ್ಮ ಅಕ್ಕಂಗೆ ಈ ರೀತಿ ಬಡಿಯೋಕ್ಕೆ ಬರಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ನಾವು ಲಟ್ಟಿಸ್ತೀವಿ. ಮಮ್ಮಿ ಬಡಿತಾ ಇದ್ದಾರೆ. ಇಲ್ಲಿ ತುಂಬ ತೆಳುವಾಗಿ ಮಾಡ್ತಾರೆ, ಇನ್ನೂ ದೊಡ್ಡದಾಗೂ ಮಾಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆಮೇಲೆ ನಾನು ಮೇಲ್ಗಡೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ತವ ಎಲ್ಲ. ಅದು ರೌಂಡ್ ಶೇಪಿನ ತವ, ಸ್ವಲ್ಪ ಹಳೆ ತವ ಅದು. ಮಮ್ಮಿ ಇಲ್ಲಿ ಕೆಳಗಡೆ ಕೂತಿದ್ರು ನೆಲದ ಮೇಲೆ ಮಾಡ್ತಾ. ಯಾಕಂದರೆ ಒಬ್ಬರೇ ಮಾಡಿ ಒಬ್ಬರೇ ಅದು ಸುಡಬೇಕು, ಆದರೆ ಮಮ್ಮಿ ಕೆಳಗಡೆ ಕೂತಿದ್ರಲ್ಲ, ಸೊ ನಾನು ನಿಂತ್ಕೊಂಡು ಅಲ್ಲಿ ಗ್ಯಾಸ್ ಮೇಲೆ ರೊಟ್ಟಿನ ಸುಡ್ತಾ ಇದ್ದೆ. ನೋಡಿ ಈ ರೀತಿ ಬಡಿತಾ ಇದ್ದಾರೆ ಮಮ್ಮಿ. ನಿಮ್ಮ ಮನೇಲಿ ಯಾರ್ಯಾರು ರೊಟ್ಟಿ ಮಾಡ್ತಾರೆ, ನಿಮಗೆ ಯಾರ್ಯಾರಿಗೆ ರೊಟ್ಟಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಥರ ಬಡಿಯೋದಕ್ಕೆ ಬರಲ್ಲ, ಬಡಿತೀನಿ ಬಟ್ ಇಷ್ಟು ತೆಳ್ಳಗೆ ನನ್ನ ಬರಲ್ಲ. ಕಲಿಬೇಕು, ಬರ್ತಾ ಬರ್ತಾ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ರೊಟ್ಟಿ ಮಾಡೋಕ್ಕೆ. ಪ್ರಾಕ್ಟೀಸ್ ಮಾಡ್ತಾ ಅದು ಬರ್ಬೋದು. ಆಮೇಲೆ ಗೈಸ್, ನೀವು ಮನೇಲಿ ನಿಮಗೆ ರೊಟ್ಟಿ ಮಾಡಿದಾಗ ಸೈಡ್ಸಿಗೆ ಏನು ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನನಗೆ ಟೀ ಮಾಡಿದಾಗ ಚಟ್ನಿ ಬೇಕು ಅಥವಾ ಮಸಾಲೆ ಸಾರು ಬೇಕು, ಇಲ್ಲಾಂದರೆ ಕೆಂಪು ಚಟ್ನಿ ಇದೆಯಲ್ಲ, ಕೆಂಪು ಚಟ್ನಿ ರೆಸಿಪಿ ಕೂಡ ನಾನು ಮುಂದೆ ತೋರಿಸ್ತೀನಿ. ಅದಾದರೂ ಬೇಕೇ ಬೇಕು, ಚೆನ್ನಾಗಿರುತ್ತೆ. ಬಟ್ ಬದನೇಕಾಯ್ದು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ರೊಟ್ಟಿ ಯಾರು ಮಾಡ್ತೀವೋ ಅವರೇ ಸುಡಬೇಕು ಗೈಸ್. ಇಲ್ಲಿ ನೋಡಿ, ಇದು ನಾನು ಮಮ್ಮಿ ಕೆಳಗೆ ಕೂತಿರೋದಕ್ಕೆ ನಾನಿಲ್ಲಿ ಕೈಯಲ್ಲಿ ತೊಗೊಂಡು ಮಮ್ಮಿ ಹತ್ರ ಒಬ್ಬರು ಕೈಯಿಂದ ಒಬ್ಬರು ಟ್ರಾನ್ಸ್ಫರ್ ಆದರೆ ಅದು ಹರಿಯೋ ಚಾನ್ಸಸ್ ಇರುತ್ತೆ. ರೊಟ್ಟಿ ತುಂಬ ಕೇರ್ಫುಲ್ಲಾಗಿರಬೇಕು. ಮಮ್ಮಿ ನನ್ನ ಕೈಯಲ್ಲಿ ಕೊಟ್ಟರು ನಾನು ಅದನ್ನು ತವ ಮೇಲೆ ಹಾಕಿದೆ. ಸೊ ಯಾರು ರೊಟ್ಟಿ ಬಡಿತಾ ಇರ್ತಾರೋ ಅವರೇ ತವ ಮೇಲೆ ಹಾಕಬೇಕು. ಆದರೆ ಮಮ್ಮಿಗೆ ಸ್ವಲ್ಪ ಎದ್ದು ನಿಂತ್ಕೊಂಡು ಮತ್ತೆ ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನಿಂತಿದ್ದೇನೆ ರೊಟ್ಟಿ ಸುಡೋದಕ್ಕೆ. ಆಮೇಲೆ ಇಲ್ಲಿ ಪಾತ್ರೆಗೆ ಸಪ್ರೇಟಾಗಿ ನಾನು ಬಟ್ಟೆ ನೀರು ಇಟ್ಕೊಂಡಿದ್ನಲ್ಲ, ಸೊ ಆ ನೀರನ್ನು ಸ್ವಲ್ಪ ಹಿಂಡ್ಕೊಂಡು ಇಲ್ಲಿ ರೊಟ್ಟಿಗೆ ಇಲ್ಲಿ ಹಚ್ತಾ ಇದ್ದೀನಿ, ನೀರನ್ನು ಹಚ್ತಾ ಇದ್ದೀನಿ. ಇದು ನೀರು ಸ್ವಲ್ಪ ಹಚ್ಚಿದಾದಮೇಲೆ ಸ್ವಲ್ಪ ಬಿಡ್ತೀನಿ. ಸ್ವಲ್ಪ ಲೈಟಾಗಿ ಸ್ವಲ್ಪ ಬಬಲ್ಸ್ ಬಂದ ಮೇಲೆ ಈ ರೀತಿ ಬಿಡಿಸ್ಕೋಬೇಕು ಫಸ್ಟು ರೊಟ್ಟಿನ. ತವಾಗ ಸ್ವಲ್ಪ ಅಂಟಿರುತ್ತೆ, ಏಕ್ದಮ್ ತೆಗಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಅದನ್ನು ತಿರುಗಿ ಹಾಕಬೇಕು. ನಾನ್ ಸ್ಟಿಕ್ಕಲ್ಲಾದರೆ ತುಂಬ ಈಸಿಯಾಗಿ ಬರುತ್ತೆ, ಆದರೆ ನಾವು ರೊಟ್ಟಿನ ನಾನ್ ಸ್ಟಿಕ್ಕಲ್ಲಿ ಮಾಡೋದಿಲ್ಲ, ನಾವು ಈ ತವಾದಲ್ಲೇ ಮಮ್ಮಿ ಮಾಡೋದು. ನೋಡಿ ಇದು ಸ್ವಲ್ಪ ಎಲ್ಲ ಆಗಿದೆ. ನಾನು ಇದಕ್ಕೂ ಮುಂಚೆ ಒಂದು 4-5 ರೊಟ್ಟಿ ಆಗಲೇ ಮಾಡಿದ್ದೆ. ಸ್ವಲ್ಪ ಕೆಳಗಡೆ ಅಕಸ್ಮಾತ್ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಿದ್ರೆ ತವ ಮೇಲೆ ಆ ರೊಟ್ಟಿ ಸ್ವಲ್ಪ ರೊಟ್ಟಿದೆ ಅದು. ಇಲ್ಲಿ ನೋಡಿ ನಾಗಲೇ 4-5 ಮಾಡಿದ್ವಲ್ಲ, ಈ ರೀತಿ ನಾವು ದೂರ ಇಟ್ಬಿಡ್ತೀವಿ. ಈಗ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಕು, ಒಂದೇ 1 ಸ್ಪೂನ್ ಆಯಿಲ್. ಅದಕ್ಕೆ ಒಂದು 8-10 ಅಥವಾ 12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀವಿ. ಸೀದು ಹೋಗಬಾರ್ದು ಗೈಸ್, ಎದುರುಗಡೆನೇ ನಿಂತುಬಿಟ್ಟು ಅದು ಬಾಡಿಸ್ತಾ ಮಾಡಬೇಕು. ಆಮೇಲೆ ಇದು ಕರಿಬೇವಿನ ಎಲೆಗಳು,
ಈಗಂತೂ ಫ್ರೆಶ್ ಕರಿಬೇವು ಎಲೆ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕಾಗ ಮಮ್ಮಿ ಇದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ತಟ್ಟೆಲೆಲ್ಲ ಹಾರಾಕ್ಬಿಡ್ತಾರೆ, ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಸೊ ಇದು ಡ್ರೈ ಆಗಿರುವಂತಹ ಕರಿಬೇವು. ಇದು ಕೂಡ ಅಷ್ಟೇ ಅದೇ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡಿರೋದು, ಎಕ್ಸ್ಟ್ರಾ ಆಯಿಲ್ ಬೇಡ. ಮತ್ತು ಅದೇ ಆಯಿಲ್ಗೆ ಇಲ್ಲಿ ಒಂದು 3-4 ಈರುಳ್ಳಿನ ನಾವು ಸ್ಲೈಸ್ ಆಗಿ ಚಾಪ್ ಮಾಡ್ಕೊಂಡಿರೋದು. ಮೀಡಿಯಮ್ ಸೈಜಿಂದು 4-5 ಬೇಕಾಗುತ್ತೆ. ದೊಡ್ಡ ಸೈಜ್ ಆದರೆ ಒಂದು 2-3 ಆದರೆ ಸಾಕು. ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಲೈಟ್ ಬ್ರೌನ್ ಕಲರ್ ಆಗಬೇಕು. ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ ಗ್ರೈಂಡ್ ಮಾಡೋಕ್ಕೆ. ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದು, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ದೊಡ್ಡ ಗಡ್ಡೆ ಇರುತ್ತಲ್ಲ ಅದು 2, ಉಪ್ಪು, ಬೆಲ್ಲ, ಹುಣಸೆಹಣ್ಣು. ಇಲ್ಲಿ ನೋಡಿ ಈ ಕಲರ್ವರೆಗೂ ನಾವು ಹುರಿಬೇಕಾಗುತ್ತೆ. ಲೈಟ್ ಬ್ರೌನಿಷ್ ಬರಬೇಕು, ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಆನಿಯನ್ಸ್ ಎಲ್ಲ, ಅಲ್ಲಿವರೆಗೂ. ಇವಾಗ ಇದನ್ನು ಜಾರಿಗೆ ಹಾಕ್ತಾ ಇದ್ದೀನಿ. ಆದರೆ ಇದು ಇಮಿಡಿಯೇಟ್ಲಿ ಗ್ರೈಂಡ್ ಮಾಡೋ ಹಾಗಿಲ್ಲ ಗೈಸ್, ಇದು ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಟ್ಬಿಡ್ಬೇಕಾಗತ್ತೆ. ನಾನು ಇಲ್ಲಿ ಜಾರಿಗೆ ಹಾಕ್ಬಿಟ್ಟು ಹಾಗೆ ಇಡ್ತೀನಿ, ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ತಣ್ಣಗಾದ್ಮೇಲೆ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಸೊ ಎಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಜಾರಿಗೆ ಇದೆಲ್ಲ ಹಾಕಿದ ಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವಿಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಫ್ರೈ ಮಾಡ್ಕೊಂಡಿದ್ದೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ತಟ್ಟೆಲಿ ಜೋಡಿಸ್ಕೊಂಡಿದ್ನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಹುಣಸೆಹಣ್ಣು, ಆಮೇಲೆ 1-2 ಸ್ಪೂನಷ್ಟು ಬೆಲ್ಲ ಇಲ್ಲಿ ಯೂಸ್ ಮಾಡಿರೋದು. ಆಮೇಲೆ ಉಪ್ಪು ಕೂಡ ಹಾಕಿದ್ದಾರೆ ಮಮ್ಮಿ. ಇದನ್ನು ಫಸ್ಟು ನೀರಿಲ್ಲದೇ ಗ್ರೈಂಡ್ ಮಾಡಬೇಕಾಗತ್ತೆ. ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕಿದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಫಸ್ಟ್ ನೀರಿಲ್ಲದೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀರು ಹಾಕಿಬಿಟ್ಟು ಈ ರೀತಿ ನೈಸಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಎಷ್ಟು ನುಣ್ಣಗೆ ಎಷ್ಟು ನೈಸ್ ಪೇಸ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ಆಗಿರುತ್ತೆ. ನೋಡಿ ನಮ್ಮ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಮಸಾಲೆ ಸಾರು ರೆಸಿಪಿ ನಿಮಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಗೈಸ್. ಸದ್ಯಕ್ಕೆ ಇಷ್ಟನ್ನ ಶೇರ್ ಮಾಡಿದ್ದೀನಿ. ಮಸಾಲೆ ಸಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಮಮ್ಮಿ ಇಲ್ಲಿ ತಟ್ಟೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ವಿಡಿಯೋ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಇಲ್ಲೆಲ್ಲ ತಟ್ಟಿ ಮಮ್ಮಿ ಹಾಕ್ಕೊಡ್ತಾ ಇದ್ದಾರೆ, ನಂಗೆ ಬಡಿಸ್ತಾ ಇದ್ದಾರೆ. 2 ರೊಟ್ಟಿ ಇಟ್ಕೊಂಡೆ, ಅಕ್ಕಿ ರೊಟ್ಟಿ, ಮಸಾಲೆ ಸಾರು, ಕೆಂಪು ಚಟ್ನಿ, ಆಮೇಲೆ ಸುಟ್ಟು ಬದನೆಕಾಯಿ ಇದು ಗೊಜ್ಜು ಅಥವಾ ಕೈಗೊಜ್ಜು, ಈರುಳ್ಳಿ ರೆಡಿ ಇದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಬಾಯ್.